ನಂಜನಗೂಡು ಪಟ್ಟಣದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಹೆಚ್ಚಾಗ್ತಾ ಇರುವ ಬಗ್ಗೆ ದಲಿತ ಸಂಘಟನೆಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ನಗರಸಭಾ ವ್ಯಾಪ್ತಿಯ ಹಲವಾರು ಬಡಾವಣೆಗಳಲ್ಲಿ ನಗರಸಭೆಯ ಅನುಮತಿಯನ್ನ ಪಡೆಯದೆ ಹಾಗೂ ಕಾನೂನು ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಕೆಲವು ಭೂಮಾಫಿಯಾದವರು ವಾಣಿಜ್ಯ ಉದ್ದೇಶಕ್ಕಾಗಿ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಂಜನಗೂಡು ಕೈಗಾರಿಕಾ ಪ್ರದೇಶವಾಗಿ ವೇಗವಾಗಿ ಬೆಳೀತಾ ಇದ್ದು ಜನಸಂಖ್ಯೆ ಹೆಚ್ಚಳದ ನಡುವೆ ಸಮಸ್ಯೆಗಳು ಗಂಭೀರವಾಗ್ತಾ ಇದೆ. ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿ 766ರ ಮಾರ್ಗದ ಪಕ್ಕದಲ್ಲಿಯೂ ನಿಯಮವನ್ನ ಲೆಕ್ಕಿಸದೆ ಕಟ್ಟಡ ನಿರ್ಮಾಣ ಮಾಡಲಾಗ್ತಾ ಇದ್ದು ನಗರಸಭೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಎಂದು ಟೀಕೆಯನ್ನ ಮಾಡಲಾಗ್ತಾ ಇದೆ. ಅಕ್ರಮ ಕಟ್ಟಡಗಳಿಗೆ ಕಡಿವಾಣ ಹಾಕದೆ ಬೇಕಾಬಿಟ್ಟಿ ನಿರ್ಮಾಣಕ್ಕೆ ಅವಕಾಶ ನೀಡಿರುವ ನಗರಸಭೆಯ ಆಡಳಿತವನ್ನ ದಲಿತ ಸಂಘಟನೆಯವರು ಖಂಡಿಸಿದರು. ತಕ್ಷಣ ಪಟ್ಟಣದ ಎಲ್ಲಾ ಕಟ್ಟಡಗಳನ್ನ ಪರಿಶೀಲನೆ ನಡೆಸಬೇಕು, ಆಸ್ತಿಪಾಸ್ತಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನ ಪರಿಶೀಲಿಸಬೇಕು, ಅಕ್ರಮ ನಿರ್ಮಾಣದಿಂದ ಉಂಟಾಗ್ತಾ ಇರುವ ಸಮಸ್ಯೆಗಳನ್ನ ತಡೆಯಬೇಕು ಅಂತ ಒತ್ತಾಯಿಸಿದರು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಗರಸಭೆ ವಿರುದ್ಧ ಹೋರಾಟವನ್ನ ನಡೆಸುವುದಾಗಿ ಸಂಘಟನೆಗಳು ಎಚ್ಚರಿಕೆಯನ್ನ ನೀಡಿವೆ. ಇದೇ ಸಂದರ್ಭದಲ್ಲಿ ಸಂಘಟನೆಗಳ ಮುಖಂಡರಾದ ಮಲ್ಲಹಳ್ಳಿ ನಾರಾಯಣ, ನಾಗರ್ಲೆ ವಿಜಯಕುಮಾರ್, ಅಭಿನಾಗ್ ಭೂಷಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಾರ್ವಜನಿಕ ಜಾಗದು ಎನ್ಎಚ್ ಸೇರುತ್ತಂಥದ್ದು ನಿಯಮ ಹೇಳುತ್ತೆ. ರಾಷ್ಟ್ರೀಯ ರೂಢಿಯಿಂದ ಅಲ್ಲಿಗಿರೋ ರೂಢಿಗೆ ಯಾವುದೇ ಇರಬಾರ್ದು ಅಂತ ಇವ್ರು ಹೆಂಗೆ ಯಾವ ಧೈರ್ಯ ಮೇಲೆ ಯಾವ ಗೊಬ್ಬರ ಮೇಲೆ ಮಾಡ್ಕೊಂಡೇನು ಇವ್ರಿಗೆ ಹೇಳೋರು ಕೇಳೋರು ಈ ಮಾಹಿತಿ ಅರಿವಿಲ್ವಾ? ಈ ವಿಷಯವಾಗಿ ನೆನೆ ನಾರಾಯಣ ಅವರು ಧ್ವನಿ ಎತ್ತಕ್ಕೆ ಇವತ್ತು ಕೆಲಸ ಸಾಕಾಗಿದೆ. ನಗರಸಭಾ ವ್ಯಾಪ್ತಿಗೆ ಬರ್ತಕ್ಕಂಥ ಅನೇಕ ಬಡಾವಣೆಗಳಲ್ಲಿ ಕಾನೂನು ಬಾಹಿರವಾಗಿ ನಗರಸಭೆಯ ಅನುಮತಿಗಳಿದೆ ಮತ್ತು ನಗರಸಭೆಗೆ ಸಂಬಂಧಪಟ್ಟ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಅನೇಕ ಭೂಮಾಫಿಯಾದವರು ಅಕ್ರಮವಾಗಿ ಕಟ್ಟಡಗಳನ್ನು ಕಟ್ಟುವುದರ ಮುಖಾಂತರ ತಮ್ಮ ವ್ಯಾಪಾರೀಕರಣವನ್ನು ದ್ವಿಗುಣಗೊಳಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಂಜನಗೂಡು ಪಟ್ಟಣ ದೊಡ್ಡ ಮಟ್ಟದಲ್ಲಿ ಕೈಗಾರಿಕಾ ಪ್ರದೇಶವಾಗಿ ಹೊರಹೊಮ್ಮುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಜನದಟ್ಟಣೆ ಜಾಸ್ತಿ ಆಗ್ತಾ ಇದೆ. ಮತ್ತು ಇಲ್ಲಿಂದ ಊಟಿಗೆ ಹೋಗ್ತಕ್ಕಂಥ ಹೈವೇ, ನ್ಯಾಷನಲ್ ಹೈವೇ ಹಾದು ಹೋಗ್ತಕ್ಕಂಥ ಈ ಭಾಗದಲ್ಲಿ ನ್ಯಾಷನಲ್ ಹೈವೇ ಕಾನೂನುಗಳನ್ನು ಗಾಳಿಗೆ ತೂರಿ ರಸ್ತೆ ಪಕ್ಕಕ್ಕೆ ಕಟ್ಟಡವನ್ನು ನಿರ್ಮಿಸ್ತಕ್ಕಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ. ಆದರೆ ನಗರಸಭೆ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಇಂಥ ಅಕ್ರಮವಾಗಿ ನಡೀತಕ್ಕಂಥ ಅಕ್ರಮ ಕಟ್ಟಡಗಳನ್ನು ಕಡಿವಾಣ ಹಾಕ್ತೇನೆ ಈ ರೀತಿಯಾಗಿ ಅವರು ಬೇಕಾಬಿಟ್ಟಿ ಕಟ್ಟಡಗಳನ್ನು ಕಟ್ಟಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಗರಸಭಾ ಆಡಳಿತ ವ್ಯವಸ್ಥೆಯನ್ನು ನಾವು ಖಂಡಿಸ್ತೇವೆ. ಕೂಡಲೇ ಇಡೀ ನಂಜನಗೂಡು ಪಟ್ಟಣ ವ್ಯಾಪ್ತಿಯ ಒಳಗಡೆ ಬರ್ತಕ್ಕಂಥ ಈ ಥರ ಅಕ್ರಮವಾಗಿ ಕಟ್ಟಡವನ್ನು ಕಟ್ಟತಕ್ಕಂಥ ಭಾಗಗಳಲ್ಲಿ ಪರಿಶೀಲಿಸಿ ಅವ್ರು ಏನು ಲೈಸೆನ್ಸ್ ಇದೆ, ಅವರ ಆಸ್ತಿಗೆ ಸಂಬಂಧಪಟ್ಟ ಹಕ್ಕು ಏನಿದೆ, ದಾಖಲೆಗಳೇನಿದೆ ಕೂಲಂಕುಷವಾಗಿ ಪರಿಶೀಲಿಸಿ ಕಾನೂನುಗೆ ಮಿತಿವಾಗಿ ಕಾನೂನು ವ್ಯಾಪ್ತಿಯೊಳಗಡೆ ಏನಿದೆ ಅಷ್ಟಕ್ಕೆ ಮಾತ್ರ ಅವಕಾಶ ಕೊಡೋದ್ರ ಮುಖಾಂತರ ನಂಜನಗೂಡಿನಲ್ಲಿ ಆಗ್ತಕ್ಕಂಥ ಕಿರಿಕಿರಿಯನ್ನು ತಪ್ಪಿಸಬೇಕು ಅಂತ ಈ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳನ್ನು ನಾವು ಎಚ್ಚರಿಸ್ತಾ ಇದ್ದೇವೆ. ಹೇಳಿದ್ದಾರೆ. ಇದು ಬರೀ ಇದೊಂದು ವಿಚಾರ ಅಲ್ಲ, ನಂಜನಗೂಡು ಅನೇಕ ಕಟ್ಟಡಗಳಾಗಿವೆ. ಇತ್ತೀಚೆಗೆ ನೋಡ್ಬೋದಾಗಿತ್ತು 20-30 ದಶಕದಿಂದ ಅದು ರೋಟ್ರಿ ಸ್ಕೂಲ್ ಹತ್ರ ಪಾರ್ಕಲ್ಲಿ ಒಂದು ಮನೆ ಹಾಕೊಂಡಿದ್ದು, ಅದನ್ನು ಹಿಂದೆ ಅದು ನಾವು ವಾಯ್ಸ್ ಮಾಡಿದ್ವಿ. ಬಟ್ ಅಲ್ಲಿ ಕೋರ್ಟಲ್ಲಿದೆ ಅಂತೇಳಿ ಇದುವರೆಗಾಯಿತು ಅದನ್ನು ಮುಟ್ಟಕ್ಕಾಗಿರಲಿಲ್ಲ. ಇವಾಗ ಅದನ್ನು ಸಾರ್ವಜನಿಕ ಆಸ್ತಿ ಡೆಮಾಲಿಷ್ ಮಾಡಿದ್ದಾರೆ. ಇವ್ರು ಕಟ್ಟಗಂಟೆ ಸುಮ್ಮನಿತ್ತು, ಆಮೇಲೆ ಅವ್ನು ಕೋರ್ಟ್ಗೆ ಹೋದ್ಮೇಲೆ ಕೋರ್ಟ್ಲಾದ ಅಂದ್ಬಿಟ್ಟು ಆಮೇಲೆ ಯಾವುದೋ ದೊಡ್ಡ ಇತ್ತು ಹೋದ್ಮೇಲೆ ಡೆಮಾಲಿಷ್ ಮಾಡೋದು. ಇದು ನಗರಸಭೆಯಲ್ಲಿ ಇತ್ತೀಚಿನ ಕೆಲವು ಪ್ರವೃತ್ತಿಗಳು. ಇದು ಬೇಡ. ಈಗಾಗಲೇ ಇವರು ತಮ್ಮ ವ್ಯಾಪ್ತಿನ ಮೀರಿ ಎಲ್ಲನೂ ಉಲ್ಲಂಘನೆ ಮಾಡಿ ಕಟ್ಟಡ ಕಟ್ಕೊಂಡವ್ರೆ. ಇದನ್ನು ಈಗಾಗಲೇ ಅದನ್ನು ಕಾಮಗಾರಿ ಸ್ಟಾಪ್ ಮಾಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಈ ಸಾರ್ವಜನಿಕ ರಸ್ತೆಯನ್ನು ತಿರುಗಾಡಲಿಕ್ಕೆ ಮತ್ತೊಂದಕ್ಕೆ ಮುಂದೆ ರಸ್ತೆ ಇದು ಅಗಲೀಕರಣ ಆಗುತ್ತೆ, ಅವಾಗೆಲ್ಲಕ್ಕೂ ಅನುಕೂಲ ಆಗುತ್ತೆ. ಈ ಎಲ್ಲ ಏನೇ ಹೊಡೆದನ್ನ ಪರಿಶೀಲಿಸಿ ಕ್ರಮವಹಿಸಿ ಯಥಾಸ್ಥಿತಿಯನ್ನು ಮುಂದುವರಿಸಬೇಕು. ಇಲ್ಲ ಅಂತಂದರೆ ನಾವೆಲ್ಲ ಸಂಘಟನೆಗಳು ಸೇರಿ ನಗರಸಭೆಗೆ ಮುತ್ತಿಗೆ ಹಾಕಂತ ಕೆಲಸ ಮಾಡ್ತೀವಿ ಮತ್ತು ಶಾಸಕರು ಸುದ ಎಚ್ಚರಿಕೆಯನ್ನು ಕೊಡ್ತೀವಿ. ತಾವು ಈ ಭಾಗದಲ್ಲಿ ತಿರುಗಾಡ್ತಿದ್ದಾರೆ, ಇಂಥವಕ್ಕೆಲ್ಲ ಈ ಥರ ಕಂಡು ತಮ್ಮ ಗಮನದಲ್ಲಿ ಬಂದಾಗ ತಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಅಂತ ನಾನು ಒತ್ತಾಯ ಮಾಡ್ತಿದ್ದೀನಿ.
ಫಸ್ಟ್ ವೇವ್ ನ್ಯೂಸ್. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.